ಯೂಟ್ಯೂಬ್ ಚಾನಲ್. ಏನ್ ಗೊತ್ತಾ, ಇವತ್ತು ನಾನು ನಮ್ಮ ಅತ್ತೆ ಮನೆಗೆ ಬಂದಿದ್ದೀನಿ. ಅವಳು ನನ್ಗೆ ಇವತ್ತು ಪಾನಿಪುರಿ ಮಾಡ್ಕೊಡ್ತಾಳಂತೆ. ಹೆಂಗ್ ಮಾಡ್ತಾಳೆ, ಯಾವ್ಯಾವ ತರ ಮಾಡ್ತಾಳೆ ನೋಡೋಣ ಬನ್ನಿ. ಫಸ್ಟ್ ನಮ್ಮ ಅತ್ತೆ ಮಗಳು ಪಾನಿಪುರಿಗೆ ಏನೇನು ಬೇಕೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಚ್ಬಿಟ್ಟು ಆಲೂಗಡ್ಡೆ ಎಲ್ಲ ಬೇಯಿಸ್ಕೊಂಡು ಎಲ್ಲ ಇಟ್ಕೊಂಡು ಬಿಟ್ಟಿದ್ದಾಳೆ. ಮತ್ತು ಅದಕ್ಕೆ ಬೇಕಾಗಿರೋದೇ ಎಲ್ಲ ಏನೇನು ಬೇಕೋ ಅದನ್ನೆಲ್ಲ ಆಲ್ರೆಡಿ ರೆಡಿ ಮಾಡ್ಕೊಂಡು ಬಿಟ್ಟಿದ್ದಾಳೆ ಅವಳು. ಈಗ ಏನಿದ್ರು ಮಾಡೋದಷ್ಟೇ. ಫೈನಲಿ ಈಗ ಪಾನಿಪುರಿ ಮಾಡಬೇಕು ಅಂತ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸಿದೀವಿ ಗೈಸ್. ಬೇಯಿಸಿರೋ ಆಲೂಗೆಡ್ಡೆನ ಈಗ ನಾವು ಒಂದು ಬೌಲಿಗೆ ಹಾಕೊತಾ ಇದ್ದೀವಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕಲ್ಲ ಅದಕ್ಕೆ. ಆಲೂಗೆಡ್ಡೆ ಆದಮೇಲೆ ಈರುಳ್ಳಿ ಹಾಕೊತಿದ್ದಾಳೆ. ಎಷ್ಟು ಬೇಕೋ ಅಷ್ಟೇ ಹಾಕೊತಿದ್ದಾಳೆ ನಮ್ಮ ಅತ್ತೆ ಮಗಳು. ಯಾಕೆಂದರೆ ನಾವು ಸ್ವಲ್ಪ ಜಾಸ್ತಿ ಈರುಳ್ಳಿ ಹಚ್ಕೊಂಡು ಬಿಟ್ಟಿದ್ದೆ. ನೆಕ್ಸ್ಟ್ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಖಾರದ ಪುಡಿ ತಗೋತಾ ಇದ್ದೀನಿ. ನಮ್ಮ ಅಕ್ಕ ಓಪನ್ ಮಾಡಿ ಇಟ್ಟಿದ್ದಾಳೆ ಕಷ್ಟ ಆಗಬೇಕು. ಒಂದು ಸ್ಪೂನ್ ಖಾರ ಹಾಕೊಂಡಿದ್ದೀನಿ. ನಮ್ಮ ಮನೇಲಿ ಜನ ಜಾಸ್ತಿ, ಸೊ ನಮಗೆ ಎಷ್ಟು ಬೇಕಷ್ಟು ಹಾಕೋತೀವಿ. ನಿಮಗೆ ಇನ್ಕ್ಲೂಡಿಂಗ್ ಎಷ್ಟು ಬೇಕು ಅಷ್ಟು ಖಾರದ ಪುಡಿ ಹಾಕ್ತೀನಿ. ಗೈಸ್, ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ನಾನು ಗರಂ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ, ಅರ್ಧ ಚಮಚ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಪಾನಿಪುರಿ ಮಸಾಲ ಒಂದು 2 ಸ್ಪೂನ್ ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ನೀವು ಅಷ್ಟು ಹಾಕೊಳ್ಳಿ. ಗೈಸ್, ನೆಕ್ಸ್ಟ್ ಚಾಟ್ ಮಸಾಲ ತಗೋತಾ ಇದ್ದೀನಿ. ಇದು ಕೂಡ ಒಂದು 2 ಚಮಚ ಹಾಕೋತಾ ಇದ್ದೀನಿ. ಗೈಸ್, ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ಳಿ. ಗೈಸ್, ನಾನು ಆಲ್ರೆಡಿ ಚಾಟ್ ಮಸಾಲ ಹಾಕಿದ್ದೀನಿ. ನಾನು ಎಲ್ಲ ಬ್ರ್ಯಾಂಡು ಕೂಡ ಯೂಸ್ ಮಾಡ್ತಾ ಇರೋದು ಕ್ವಾಲಿಟಿ ಬ್ರ್ಯಾಂಡ್. ಏಕೆ ಅಂತಂದರೆ ನನಗೆ ಈ ಟೇಸ್ಟ್ ತುಂಬ ಇಷ್ಟ ಆಗಿದೆ. ಸೊ ಅದರಿಂದ ನಾನು ಕ್ವಾಲಿಟಿ ಬ್ರ್ಯಾಂಡ್ನ ಯೂಸ್ ಮಾಡ್ತಾ ಇದ್ದೀನಿ. ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ಫೈನಲಿ ಗೈಸ್, ಪೌಡರ್ ಎಲ್ಲ, ಖಾರದ ಪುಡಿ, ಉಪ್ಪು ಎಲ್ಲ ಇನ್ಕ್ಲೂಡಿಂಗ್ ಮಾಡಿದ್ದೀವಿ. ಇದನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಗೈಸ್, ಈಗ ಕಲಸಿ ಎಲ್ಲ ಇಟ್ಟಿದ್ದೀನಿ. ಪಾನಿ ಆಲ್ರೆಡಿ ರೆಡಿ ಆಗಿದೆ. ನೋಡಿ ಏನು ಸಕ್ಕದಾಗಿ ಬಂದಿದೆ ಪಾನಿಗೆ ಏನೇನು ಹಾಕಬೇಕು ಅಂತಂದರೆ ಒಂದು ಸ್ವಲ್ಪ ಕೊತ್ತಂಬರಿ, ಪುದೀನ ಮತ್ತು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಹಾಕಿ 4 ಮೆಣಸಿನ್ಕಾಯಿ ಹಾಕಿದ್ರು ಸಾಕು. ಮೆಣಸಿನ್ಕಾಯಿ ಹಾಕಿ ಪೇಸ್ಟ್ ಮಾಡಿಬಿಟ್ಟು ತಣ್ಣೀರಿಗೆ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ ಮತ್ತು ಚಾಟ್ ಮಸಾಲ, ಪಾನಿಪುರಿ ಮಸಾಲ ಹಾಕಬೇಕು. ಮತ್ತು ಹುಣಸೆಹಣ್ಣನ್ನ ಕದ್ರಿ ಉಯ್ಬೇಕು. ಯಾಕಂದರೆ ಹುಳಿ ನೀಟಾಗಿ ಬಿಟ್ಕೋಬೇಕು ಅಂದರೆ ಹುಣಸೆಹಣ್ಣಲ್ಲಿ ಮಣ್ಣೆಲ್ಲ ಇರುತ್ತೆ, ಅದನ್ನೆಲ್ಲ ತೊಳೆದು ಉಯ್ಕೊಬೇಕಾಗುತ್ತೆ. ಮತ್ತು ಅದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕಬೇಕು. ಯಾಕಂದರೆ ಮಕ್ಕಳು ಮರಿ ಇರ್ತಾರೆ, ತಿನ್ನೋರಿರ್ತಾರೆ, ಗ್ಯಾಸ್ಟ್ರಿಕ್ ಆಗೋಯ್ತು ಅನ್ನೋ ಒಂದು ಸ್ವಲ್ಪ ಸ್ವೀಟ್ನೆಸ್ ಇತ್ತು ಅಂದರೆ ಅದು ಇನ್ನೂ ಚೆನ್ನಾಗಿ ಬರುತ್ತೆ. ಇಷ್ಟೇ ನಮ್ಮದು ಆಲ್ರೆಡಿ ಪಾನಿಪುರಿ ಇದು ಫುಡ್ಡಿಂಗು ರೆಡಿಯಾಗಿದೆ ಮತ್ತು ಪಾನಿನೂ ರೆಡಿಯಾಗಿದೆ. ಇನ್ನೇನೆಲ್ಲ ಪಾನಿಪುರಿಗೆ ಹಾಕಿ ಎಲ್ಲರಿಗೂ ಸರ್ವ್ ಮಾಡಬೇಕು. ಎಲ್ಲ ವೆಯ್ಟಿಂಗು ಪಾಪ ಅವಾಗಲಿಂದ. ಇವಾಗ ಇನ್ನೇನು ಫೈನಲಿ ವಿ ಆರ್ ಡನ್. ಪಾನಿಪುರಿ ಟು ಸರ್ವ್ ಟು ಆಲ್. ಥ್ಯಾಂಕ್ ಯು. ಫೈನಲಿ ನಮ್ಮ ಅತ್ತೆ ಮಗಳು ಪಾನಿಪುರಿ ಎಲ್ಲ ರೆಡಿ ಮಾಡಿದ್ಲು. ಸೊ ಎಲ್ಲ ವೆಯ್ಟ್ ಮಾಡ್ತಿದ್ರು. ಅವಳೇ ಎಲ್ಲ ಪ್ಲೇಟ್ಗೆ ಹಾಕಿ ಸರ್ವ್ ಮಾಡಿಕೊಟ್ರು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಪಾನಿಪುರಿ ಮಾತ್ರ.